ನಾನಿವತ್ತು ಬ್ರೌನ್ ರೈಸ್ ಮಾಡ್ತಾಯಿದ್ದೀನಿ. ಆ ಬ್ರೌನ್ ರೈಸ್ ಮಾಡೋಕ್ಕಿಂತ ಮುಂಚೆ 1-2 ಅವರ್ಸ್ ನೆನೆಸಬೇಕು. ಈ ಬ್ರೌನ್ ರೈಸ್ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಫಾರ್ ದ ಪೀಪಲ್ ಹೂ ಹ್ಯಾವ್ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಒಳ್ಳೆಯದು. ಇದರಲ್ಲಿ ಏನೂ ಇದಿರಲ್ಲ, ಫ್ಯಾಟ್ ಏನೂ ಇರಲ್ಲ ಬ್ರೌನ್ ರೈಸಲ್ಲಿ. ಆ ಕೊಲೆಸ್ಟ್ರಾಲು ಕಮ್ಮಿ ಮಾಡುತ್ತೆ. ವೈಟ್ ರೈಸ್ಗಿಂತ ಬ್ರೌನ್ ರೈಸ್ ತುಂಬ ಒಳ್ಳೆಯದು. ಈ ಬ್ರೌನ್ ರೈಸ್ನ 2 ಅವರ್ಸ್ 3 ಅವರ್ಸ್ ನೆನೆಸಬೇಕು. ಅದಾದಮೇಲೆ ನಾನೇನು ಮಾಡಿದೆ ಅಂದರೆ ಬೆಳಗ್ಗೆ ಇದನ್ನು ನೆನೆಸಿದೆ. 2 ಕಪ್ಸ್ ನೆನೆಸಿದ್ದೀನಿ. ಈ 2 ಕಪ್ಸಲ್ಲಿ ಬ್ರೌನ್ ರೈಸ್ ನೆನೆಸಿದ್ದೀನಿ. ಆಮೇಲೆ ಇದನ್ನು ನಾನು ಇವಾಗ ಅಂದರೆ ಸಾಯಂಕಾಲ ನಾನು ರೈಸ್ ಮಾಡ್ತಾ ಇರೋದು. ಇದು ಜಾಸ್ತಿ ನೆನೆದ್ರೆ ತುಂಬ ಒಳ್ಳೆಯದು. ಇದು ಜಾಸ್ತಿ ನೆನೆದ್ರೆ ತುಂಬ ಈಸಿ ಟು ಕುಕ್. ಇದನ್ನು ಅಟ್ಲೀಸ್ಟ್ 5 ವಿಸಿಲ್ಸು 6 ವಿಸಿಲ್ ಬೇಯಿಸಬೇಕು. ಸೇಮ್ ಆಸ್ ರೈಸ್ 5 ವಿಸಿಲ್ 6 ವಿಸಿಲ್ ಬೇಯಿಸಬೇಕು. ಇದು ತುಂಬ ಒಳ್ಳೆಯದು. ನಾನು ಕ್ಲೀನ್ ಮಾಡಿದ್ದೀನಿ. ನೀವು ಹೆಂಗೆ ವೈಟ್ ರೈಸ್ನ ಕ್ಲೀನ್ ಮಾಡ್ತಿರೋ ಹಂಗೆ ಈ ಬ್ರೌನ್ ರೈಸ್ ಕ್ಲೀನ್ ಮಾಡಬೇಕು. ಇದಕ್ಕೆ ಫೈಬರ್ ತುಂಬ ಜಾಸ್ತಿ ಇದೆ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ನಾನು ಇದು ಇಟ್ಟಿದ್ದೀನಿ ಕುಕ್ಕರಲ್ಲಿ. ಇದಕ್ಕೆ ಒಂದು 3-4 ವಿಸಲ್ಸು ಹೋಗಲೇಬೇಕು. ಅದಾದಮೇಲೆ ಸ್ವಲ್ಪ ನೀರೇನಾದರೂ ಇದ್ದರೆ ಹಂಗೆ ಅದನ್ನು ಕುಕ್ ಮಾಡ್ಬೋದು. ಬಟ್ ತುಂಬ ಒಳ್ಳೆಯದು ಕಂಪೇರ್ ಟು ವೈಟ್ ರೈಸ್. ತುಂಬ ಒಳ್ಳೆಯದು ಬ್ರೌನ್ ರೈಸ್. ಪೀಪಲ್ ಹೂ ಹ್ಯಾವ್ ಹಾರ್ಟ್ ಪ್ರಾಬ್ಲಮ್ಸ್ ಅವ್ರಿಗೆ ಬ್ರೌನ್ ರೈಸ್ ಕೊಟ್ಟರೆ ತುಂಬ ಒಳ್ಳೆಯದು. ಬ್ರೌನ್ ರೈಸಲ್ಲಿ ಹೆಂಗೆ ನಾವು ವೈಟ್ ರೈಸಲ್ಲಿ ಏನು ಮಾಡ್ತಿರೋ ಲೈಕ್ ಕರ್ಡ್ ರೈಸು, ಆಮೇಲೆ ಚಿತ್ರಾನ್ನ, ಪಲಾವ್ ಎಲ್ಲನೂ ಬ್ರೌನ್ ರೈಸಲ್ಲಿ ಮಾಡ್ಬೋದು. ಸೇಮ್ ವೇ ಆಸ್ ಯು ಕುಕ್ ವೈಟ್ ರೈಸ್, ಬ್ರೌನ್ ರೈಸ್ನು ಕುಕ್ ಮಾಡ್ಬೋದು. ನೀವು ಬೇಕಾದರೆ ಸಾಂಬಾರು ಮಾಡಿಬಿಟ್ಟು ಬ್ರೌನ್ ರೈಸ್ ಜೊತೆ ತಿನ್ಬೋದು. ತುಂಬ ಒಳ್ಳೆಯದು. ಬ್ರೌನ್ ರೈಸ್ ಜೊತೆ ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀನಿ, ಬಸ್ಸಾರು. ಅದಕ್ಕೆ ಹಲಸಂದಿ, ಹೆಸರು ಕಾಳು ಆ್ಯಂಡ್ ಕಡಲೆಕಾಳು ಮಾಡ್ತಾಯಿದ್ದೀನಿ. ಹಲಸಂದಿನ ನಾನು ಬೆಳಗ್ಗೆ ನೆನೆಸಿದ್ದೆ. ಇವಾಗ ಅದನ್ನು ತೊಳೆದ್ಬಿಟ್ಟು ಬೇಯಿಸ್ತಾ ಇದ್ದೀನಿ 2 ವಿಸಿಲ್ಸ್ಗೆ. ಆಮೇಲೆ ನಾನು ಇದು ಮೊಳಕೆ ಕಾಳು ಹಾಕ್ತೀನಿ. ಯಾಕಂದರೆ ಅದ್ರ ಜೊತೆ ಹಾಕಿದ್ರೆ ಅದು ಪೇಸ್ಟ್ ಆಗಿಬಿಡುತ್ತೆ, ಕ್ಲೀನಾಗಿ ಬಸ್ಸಾರಾಗಲ್ಲ. 5 ವಿಸಿಲ್ ಬೇಯಿಸಿದ್ದೀನಿ. ಅನ್ನ ಆಗಿದೆ, ಆದರೆ ಒಂಚೂರು ನೀರಿರೋಕ್ಕೆ ನಾನು ಇವಾಗ ಔಟ್ಸೈಡೇ ಬೇಯಿಸ್ತೀನಿ. ನಾನೇನು ಲಿಡ್ ಹಾಕಲ್ಲ, ಅದಂಗೆ ನಾನು ಬೇಯಿಸ್ತೀನಿ. ಇವಾಗ ನೋಡಿ ಬೇಯಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರಿದೆ, ಆ ನೀರು ಹೋಗಬೇಕು. ಆ ನೀರು ಹೋಗೋದ್ಮೇಲೆ ಬೇಕಾದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಬೋದು. ಪೀಪಲ್ ಹೂ ಕೀಪ್ ಪುಟ್ಟಿಂಗ್ ಫಾರ್ ರೈಸ್ ಸಾಲ್ಟ್ ಅವ್ರು ಹಾಕ್ಕೊಬೋದು. ಬಟ್ ನಾನು ಸಾಲ್ಟ್ ಹಾಕಲ್ಲ, ಯಾಕಂದರೆ ನಾನು ರೈಸಲ್ಲಿ ಸಾಲ್ಟ್ ಯಾವತ್ತೂ ಹಾಕಲ್ಲ. ಸಾಂಬಾರಲ್ಲಿ ಇರುತ್ತಲ್ಲ ಅದಕ್ಕೆ ನಾವು ತಿಂತೀರಿ, ನಾವು ರೈಸಲ್ಲಿ ಸಾಲ್ಟ್ ಹಾಕಲ್ಲ. ಯಾರಿಗೆ ಅದು ರೂಢಿ ಇರುತ್ತೋ ಅವ್ರು ಹಾಕ್ಕೊಂಡು ಸಾಂಬಾರಲ್ಲಿ ತಿನ್ಬೋದು. ಇಲ್ಲಾಂದರೆ ಇದ್ರ ಜೊತೆಗೆ ಕರ್ಡ್ ರೈಸ್ ಆರಾಮಾಗಿ ಮಾಡ್ಬೋದು. ಈ ರೈಸಲ್ಲಿ ಕರ್ಡ್ ರೈಸ್ ಮಾಡ್ಬೋದು, ಸೂಪರಾಗಿ ಬರುತ್ತೆ. ಹೆಸರು ಕಾಳು ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಇವಾಗ ನಾನು ಬೇಯಿಸಿರೋ ನೀರಲ್ಲಿ ಇದು ಕಡಲೆಕಾಳು ನಾನು ಬೇಯಿಸಿದ್ದೀನಲ್ಲ, ಆ ನೀರಲ್ಲೇ ನಾನೇನು ಮಾಡ್ತೀನಿ, ಇದನ್ನು ತೊಳೆದ್ಬಿಟ್ಟು ಅದ್ರಲ್ಲಿ ಹಾಕ್ತೀನಿ. ಅದ್ರಲ್ಲಿ ಉಪ್ಪು ಹಾಕಿದ್ದೀನಿ. ಇವಾಗ ನಾನು ಒಂಚೂರು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಟೊಮ್ಯಾಟೊ ಹಾಕ್ತೀನಿ. ಟೊಮ್ಯಾಟೊ ಯಾರಿಗೆ ಇಷ್ಟ ಇಲ್ವೋ ಅವರು ಹುಣಸೆಹಣ್ಣು ಹಾಕ್ಕೊಂಡು ಮಾಡ್ಬೋದು. ಇಟ್ಸ್ ಆಪ್ಷನಲ್. ಬೇಕಾದರೆ ಟೊಮ್ಯಾಟೊ ಹುಣಸೆಹಣ್ಣು 2 ಹಾಕಿ ಮಾಡಿದ್ರೆ ಬಸ್ಸಾರು ಸೂಪರಾಗಿ ಬರುತ್ತೆ. ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಸಾಲ್ಟ್ ಹಾಕ್ತೀನಿ. ಮೊದಲೇ ಸಾಲ್ಟ್ ಹಾಕಿದ್ದೀನಿ, ಅದಕ್ಕೆ ಕಮ್ಮಿ ಹಾಕ್ತೀನಿ. ಯಾಕಂದರೆ ಸಾಲ್ಟ್ ಜಾಸ್ತಿ ಹಾಕಿದ್ರೆ ಸಾಲ್ಟಿ ಆಗುತ್ತೆ ಸಾರು, ಅದಕ್ಕೆ ಕಮ್ಮಿ ಹಾಕಿದ್ದೀನಿ. ನಾನಿವಾಗ ಟೊಮೆಟೊ 1 ತೊಗೊಂಡಿದ್ದೀನಿ. ಈ ಟೊಮೆಟೊನ ತೊಳೆದ್ಬಿಟ್ಟು ನಾನು ಆ ಸಾರಿಗೆ ಹಾಕ್ತೀನಿ, ಆ ಮೊಳಕೆ ಕಾಳು ಸಾರಿಗೆ. ನೀವು ಬೇಕಾದರೆ ಹುಣಸೆಹಣ್ಣು ಬೇಕಾದರೆ ಹಾಕ್ಬೋದು. ಇಲ್ಲಾಂದರೆ ಟೊಮೆಟೊ ಹುಣಸೆಹಣ್ಣು 2 ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ. ಅದು ಸೊಪ್ಪು ಬಸ್ಸಾರಿಗೆ, ಬೇರೆ ವೆಜಿಟೇಬಲ್ ಬಸ್ಸಾರಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಲಿಡ್ ಹಾಕ್ತಾಯಿದ್ದೀನಿ. ಇದನ್ನು 1 ವಿಸಿಲ್ ನೀವು ಬೇಯಿಸ್ಕೊಬೇಕು. ನೀವು ಜಾಸ್ತಿ 1 ವಿಸಿಲ್ಗಿಂತ ಬೇಯಿಸಿದ್ರೆ ಅದು ಪೇಸ್ಟ್ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಆಚೆ ಕಡೆ ಬೇಯಿಸ್ಕೊತೀರಂದರೆ ಆ ಲಿಡ್ ತೆಗೆದುಬಿಟ್ಟು ನೀವು ಬೇಕಾದ್ರೆ ಬೇಯಿಸ್ಕೊತೀರಂದರೆ ಬೇಯಿಸ್ಕೊಬೋದು. ಅದು ಬೇಗ ಬೆಂದೋಗುತ್ತೆ ಮೊಳಕೆ ಕಾಳು. ಯಾಕಂದರೆ ಮುಂಚೆನೇ ಅವರು ಇದು ಮೊಳಕೆ ಕಾಳನ್ನ ತೊಳೆದ್ಬಿಟ್ಟು ಅದು ಸ್ಪ್ರೌಟ್ಸ್ ಥರ ಮಾಡಿರ್ತಾರೆ ಅಂಗಡಿದಲ್ಲಿ. ಅದು ತೊಗೊಂಬಂದು ನಾವು ಮಾಡೋಕ್ಕೆ ಹೋದರೆ ನಾವು ಒಂದು ವಿಸಿಲ್ ಮಾಡಿದ್ರೆ ಪರವಾಗಿಲ್ಲ, ಅದು ಜಾಸ್ತಿ ವಿಸಿಲ್ ಮಾಡೋಕ್ಕೆ ಹೋದರೆ ಪೇಸ್ಟ್ ಆಗುತ್ತೆ.
ಬಸ್ಸಾರಿಗೆ ನಾನು ಈರುಳ್ಳಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹುಣಸೆಹಣ್ಣು, ಕೊಬ್ಬರಿ ತೊಗೊಂಡಿದ್ದೀನಿ. ಜೊತೆಗೆ ಪುಡಿಗಳು ನಾನು ಸ್ವಲ್ಪ ಖಾರದ ಪುಡಿ, ಅರ್ಶಿಣದ ಪುಡಿ, ಆಮೇಲೆ ಸಾಂಬಾರು ಪುಡಿ ಹಾಕ್ತೀನಿ. ಸಾಂಬಾರು ಪುಡಿ ಸ್ವಲ್ಪ ಹಾಕ್ತೀನಿ. ಇನ್ನೂ ವಿಸಿಲ್ ಬಿಟ್ಟಿಲ್ಲ. ಅದು ಬಿಟ್ಟ ಮೇಲೆ ಸ್ವಲ್ಪ ಮೊಳಕೆ ಕಾಳು ಹಾಕ್ಕೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕಾಗುತ್ತೆ. ಚಿಯಾ ಸೀಡ್ಸ್ ನೀವು ದಪ್ಪಗಾಗಬೇಕು, ಇಲ್ಲಾಂದರೆ ಸಣ್ಣಗಾಗಬೇಕು. ನೀವು ಬೇಕಾದರೆ ಸಣ್ಣಗಾಗಬೇಕು, ಇಲ್ಲಾಂದರೆ ನೀವು ಸುಮ್ಮನೆ ಹೆಲ್ದಿಯಾಗಿ ನೀವು ಮಾಡ್ಬೋದು. ಅಂದರೆ ಈ ಚಿಯಾ ಸೀಡ್ಸ್ನ ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ತೊಗೊಳ್ಬೇಕು. ಫಸ್ಟು ಚಿಯಾ ಸೀಡ್ಸ್ನ ರಾತ್ರಿ ಹೊತ್ತು ಸ್ವಲ್ಪ ನೆನೆಸ್ಬೇಕು. ಬೆಳಗ್ಗೆ ನೋಡಿ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನೀವು ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ತೊಗೊಳ್ಬೋದು. ಇಲ್ಲ ಅಂದರೆ ನೀವು ಶೇಕ್ ಮಾಡ್ತಿರಲ್ಲ, ಯಾವುದಾದ್ರೂ ಬೇಕಾದರೆ ಫ್ರೂಟ್ ಶೇಕು, ಪ್ರೋಟೀನ್ ಶೇಕು, ಅದರಲ್ಲಿ ಒಂಚೂರು ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿಬೋದು. ಫ್ರೂಟ್ಸ್ ತಿಂದರೆ ಅದರಲ್ಲೂ ಕುಡಿಬೋದು. ತುಂಬ ಹೆಲ್ದಿ ಚಿಯಾ ಸೀಡ್ಸು. ನಾನು ಬೆಳಗ್ಗೆ ಹೊತ್ತು ತೊಗೊಳ್ತಾ ಇದ್ದೀನಿ ವಿತ್ ಫ್ರೂಟ್ಸ್. ಮೊದಲು ನಾನು ಶೇಕ್ ತೊಗೊಳ್ತೀನಿ, ಪ್ರೋಟೀನ್ ಶೇಕು. ಅದಾದಮೇಲೆ ನಾನು ಫ್ರೂಟ್ಸ್ ತಿಂತೀನಿ. ಯಾಕಂದರೆ ನಂದೇಮಿದ್ದು ಐ ವಾಂಟ್ ಟು ಲೂಸ್ ವೇಟ್ ಅಂತ. ಐ ಹ್ಯಾವ್ ಲಾಸ್ಟ್ ವೇಟ್. ಸೊ ಅದಕ್ಕೋಸ್ಕರ ನಾನು ಇದೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಫ್ರೂಟ್ಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ನಾನು ಇವಾಗ ಎಲ್ಲ ಮುಚ್ಚಿಟ್ಟಿದ್ದೀನಿ. ಇದು ಬನಾನಾ, ಆಮೇಲೆ ಇದು ಪೊಮೊಗ್ರಾನೇಟ್ ತುಂಬ ಒಳ್ಳೆಯದು. ಬ್ಲಡ್ಗೆಲ್ಲ ಇದು ತುಂಬ ಒಳ್ಳೆಯದು. ಇದು ಹಂಗೆ ತಿಂದರೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ. ಸೊ ಬಾಳೆಹಣ್ಣು, ಪೊಮೊಗ್ರಾನೇಟ್, ಆಮೇಲೆ ಇದಿಲ್ಲ, ಪಪ್ಪಾಯ ಇಲ್ಲ. ಈ 3 ನಾನು ತೊಗೊಳ್ತೀನಿ ಬೆಳಗ್ಗೆ ಹೊತ್ತು ಆಫ್ಟರ್ ಮೈ ಪ್ರೋಟೀನ್ ಶೇಕ್. ತುಂಬ ಒಳ್ಳೆಯದು. ಇಫ್ ಯು ವಾಂಟ್ ಹ್ಯಾವ್ ಯು ಕ್ಯಾನ್ ಹ್ಯಾವ್, ಆರ್ ಎಲ್ಸ್ ಸ್ವಲ್ಪ ಬೆಳಗ್ಗೆ ಹೊತ್ತು ತಿಂದು ಮಧ್ಯಾಹ್ನ ಮಾತ್ರ ಚೆನ್ನಾಗಿ ತಿನ್ನಬೇಕು. ಬೆಳಗ್ಗೆ ರಾತ್ರಿ ಕಮ್ಮಿ ತಿನ್ನಬೇಕು. ಚಿಕ್ಕವರು ದೊಡ್ಡವರು ಯಾರಾದರೂ ಬೇಕಾದರೂ ಸ್ವಲ್ಪ ಕಮ್ಮಿ ತಿನ್ನಬೇಕು. ಸೊ ಟು ರಿಮೈನ್ ಹೆಲ್ದಿ ಯು ನೀಡ್ ಟು ಸ್ಟಾರ್ಟ್ ಈಟಿಂಗ್ ಹೆಲ್ದಿ. ಇನ್ನೊಂದು ಹೆಲ್ದಿ ಅಂದರೆ ಬಾದಾಮ್. ಈ ಬಾದಾಮನ್ನ ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಮಾರ್ನಿಂಗು ಅದರದ್ದು ಸಿಪ್ಪೆ ತೆಗೆದುಬಿಟ್ಟು ತಿಂದರೆ ತುಂಬ ಒಳ್ಳೆಯದು. ಪೀಪಲ್ ಹಂಗೆ ತಿಂತಾರೆ, ಅದೂ ಒಳ್ಳೆಯದು. ಬಟ್ ನಾವೇನು ಮಾಡ್ತೀರಿ, ಸಾಯಂಕಾಲ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಫ್ರೂಟ್ಸ್ ಜೊತೆ ಆ ಬಾದಾಮ್ ಸಿಪ್ಪೆ ತೆಗೆದುಬಿಟ್ಟು ನಾವು ತಿಂತೀರಿ. ನೆನೆಸ್ಬೇಕು. ಮೊದಲು ಅದನ್ನ ಒಂದ್ಸಲ ತೊಳ್ಕೊಬೇಕು ಬಾದಾಮನ್ನ. ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ನೆನೆಸ್ಬೇಕು. ನಾನಿವಾಗ 4 + 4 8 + 11 + 3 14 ತೊಗೊಂಡಿದ್ದೀನಿ. 4 ನಮ್ಮ ಹಸ್ಬೆಂಡ್ಗೆ, 4 ನನಗೆ, 3 ನನ್ನ ಇಬ್ಬರು ಮಕ್ಕಳಿಗೆ. ಸೊ 3 + 6 ನನ್ನ ಮಕ್ಕಳಿಗೆ, 4 ನನ್ನ ಹಸ್ಬೆಂಡ್ಗೆ, 4 ನನಗೆ. ತುಂಬ ಒಳ್ಳೆಯದು. ಬೆಳಗ್ಗೆ ಹೊತ್ತು ನಾವೇನು ಮಾಡ್ತೀರಿ, ಸಿಪ್ಪೆ ತೆಗೆದುಬಿಟ್ಟು ನಾವು ತಿಂತೀರಿ. ಸಿಪ್ಪೆನಲ್ಲೇ ತಿನ್ಬೋದು, ಬಟ್ ನಮಗೆ ಸಿಪ್ಪೆ ಅಂದರೆ ಇಷ್ಟ ಆಗಲ್ಲ. ಸಿಪ್ಪೆ ತೆಗೆದುಬಿಟ್ಟು ನಾವು ತಿಂತೀರಿ. ಹಾಗೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕುಕ್ಕರ್ ಪ್ರೆಷರ್ ಬಿಟ್ಟ ಮೇಲೆ ಸಾಂಬಾರು ಮತ್ತು ಪಲ್ಯ ರೆಡಿ ಆಗುತ್ತೆ. ನಾನು ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆ, ಈರುಳ್ಳಿ ಜೊತೆ. ಸೊ ಬೆಳ್ಳುಳ್ಳಿ, ಈರುಳ್ಳಿ, ಕೊಬ್ಬರಿನ ಗ್ರೈಂಡ್ ಮಾಡಿಕೊಂಡು ಇವಾಗ ಮೊಳಕೆ ಕಾಳು ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಇವಾಗ ನಾನು ಪುಡಿಗಳು ಹಾಕ್ತಾಯಿದ್ದೀನಿ. 1 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ, ಯಾಕಂದರೆ ಇದರಲ್ಲೆಲ್ಲ ಖಾರ ಎಲ್ಲ ಇದೆ. ಸೊ ನಾವೇ ಮಾಡ್ಕೊಳೋದು ಇದು ಸಾಂಬಾರು ಪುಡಿ, ನಾವು ತರಿಸಲ್ಲ. ಸೊ ನೆಕ್ಸ್ಟು ಅರಿಶಿನ 1 ಸ್ಪೂನು, ಆಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ. ಯಾಕಂದರೆ ನಮ್ಮ ಸಾಂಬಾರು ಪುಡಿದಲ್ಲಿ ಖಾರದ ಪುಡಿ ಮಿಕ್ಸ್ ಆಗಿರುತ್ತೆ. ಸೊ ಜಾಸ್ತಿ ಹಾಕ್ಕೊಂಡ್ರೆ ಖಾರದ ಪುಡಿ ಖಾರ ಜಾಸ್ತಿ ಆಗುತ್ತೆ. ಸೊ ಇಷ್ಟು ಹಾಕ್ಕೊಂಡಿದ್ದೀನಿ. ನಾನಿವಾಗ ಇದನ್ನು ರುಬ್ಕೊಂಡಿದ್ದಾಯಿತು. ಪೇಸ್ಟ್ಗೆ ಚೆನ್ನಾಗಿ ಬಂದಿದೆ. ಇವಾಗ ನಾನು ಪ್ಯಾನ್ ತೊಗೊಂಡಿದ್ದೀನಿ. ನಾನಿವಾಗ ಪಲ್ಯ ಮಾಡೋದಕ್ಕೆ ಮೊದಲು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಆದರೆ ಸಾಕು, ಯಾಕಂದರೆ ಪಲ್ಯಕ್ಕಲ್ಲ. ಸ್ವಲ್ಪ ಎಣ್ಣೆ ಆದರೆ ಸಾಕು. ಆಮೇಲೆ ಸಾಸಿವೆ,
ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸೊ ಅದರಲ್ಲಿ ನಾನು ಚಿಕ್ಕವಳಿಂದ ಹಿಂಗೆ ಮಾಡ್ತಾಯಿದ್ರು. ಸೊ ನಾನು ಅದನ್ನೇ ಕಲ್ತಿದ್ದೀನಿ. ನನಗೆ ಹಂಗೆ ಸಾಸಿವೆ ಹಾಕೋದಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಸೊ ನಮ್ಮಮ್ಮ ಒಂದೊಂದ್ಸಲ ಮಾಡಿಸಿ ಕಳಿಸ್ತಾರೆ, ಇಲ್ಲ ಅಂದರೆ ನಾನೇ ಮಾಡ್ಕೊಳ್ತೀನಿ. ಇವಾಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮರ್ತೋದೆ. ನಾನು ಕರಿಬೇವು ಇದ್ರಲ್ಲಿ ಹಾಕಿದ್ದೆ. ಸೊ ಇವಾಗ ಅದು ಸಾಸಿವೆ ಸಿಡಿಬೇಕು. ಅದು ಸಿಡಿದ ಮೇಲೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಹಾಕ್ತೀನಿ. ಸ್ವಲ್ಪ ಬ್ರೌನ್ ಆಗಬೇಕಷ್ಟು ಈರುಳ್ಳಿ, ಜಾಸ್ತಿ ಆದರೆ ಅದು ಸುಟ್ಟೋಗುತ್ತೆ. ಇವಾಗ ಒಂಚೂರು ಆಗಿದೆ. ನಾನಿವಾಗ ಮೊಳಕೆ ಕಾಳು, ಬೇಯಿಸ್ಕೊಂಡಿರೋ ಮೊಳಕೆ ಕಾಳು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂಚೂರು ಉಪ್ಪು ಹಾಕ್ಬೋದು. ನೀವು ಟೇಸ್ಟ್ ಮಾಡಿಬಿಟ್ಟು ಕಮ್ಮಿ ಇದ್ದರೆ ಒಂಚೂರೇ ಚೂರು, ಜಾಸ್ತಿ ಹಾಕ್ಬಾರ್ದು, ಒಂಚೂರೇ ಚೂರು ಉಪ್ಪು ಹಾಕಬೇಕು. ಆಮೇಲೆ ಅದನ್ನು ಕಲಿಸ್ಬೇಕು. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಮೊಳಕಾಳು ಅದನ್ನು ಹಂಗೆ ಬೇಯಿಸ್ಕೊಂಡು ತಿನ್ಬೋದು, ಸೂಪ್ ಮಾಡ್ಬೋದು ಇದರಲ್ಲಿ. ಆಮೇಲೆ ರಾ ಒಬ್ಬೊಬ್ಬರು ಇಷ್ಟಪಡ್ತಾರೆ, ಅದನ್ನು ಹಂಗೆ ತಿನ್ಬೋದು. ಇಲ್ಲಾಂದರೆ ಬೇಯಿಸ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಆಮೇಲೆ ಪೆಪ್ಪರ್ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗುತ್ತೆ. ನೀವು ಏನೂ ಮಾಡ್ಕೊಳಕ್ಕೆ ಬೆಳಗ್ಗೆ ಹೊತ್ತು ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊಳಕೆ ಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೊಂಚೂರು ಉಪ್ಪು, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ, ಒಂಚೂರು ಉಪ್ಪು ಮತ್ತು ಪೆಪ್ಪರು ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಇದು ನೀವು ಬೇಯಿಸಿರ್ತೀರಲ್ಲ ನೀರು, ಅದನ್ನು ನೀವು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರೆ ಅದರಲ್ಲಿರೋ ವಿಟಮಿನ್ಸು, ಮಿನರಲ್ಸು ತುಂಬ ಒಳ್ಳೆಯದು. ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡೋಕೆ ಹೋದರೆ ಮೊಳಕೆ ಕಾಳು ತುಂಬ ಒಳ್ಳೆಯದು. ಈ ಸ್ಪ್ರೌಟ್ಸ್ ಅಂತಾರಲ್ಲ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್, ತುಂಬ ಒಳ್ಳೆಯದು. ಬೇರೆ ಇದು ಕಂಪೇರ್ ಮಾಡೋಕ್ಕೆ ಹೋದರೆ ಫುಡ್ಗೆ ಮೊಳಕೆ ಕಾಳು ತುಂಬ ಒಳ್ಳೆಯದು. ಇದು ನಮ್ಮ ಮಕ್ಕಳು ಅಷ್ಟು ಇಷ್ಟಪಡಲ್ಲ, ಆದರೆ ನಾನೇನು ಮಾಡ್ತೀನಿ, ಈ ಥರ ಪಲ್ಯ ಮಾಡಿಬಿಟ್ಟು ಅವ್ರಿಗೆ ಚಪಾತಿನೋ ದೋಸೆನೋ ಮಾಡಾಕ್ಬಿಟ್ಟು ತಿನ್ನಿಸ್ತೀನಿ. ತುಂಬ ಒಳ್ಳೆಯದು. ಮಕ್ಕಳು ಗೊತ್ತಿದೆಯಲ್ಲ, ಅವ್ರಿಗೆ ಮಾತು ಕೇಳಲ್ಲ. ನಾವು ಸ್ವಲ್ಪ ಇದು ಮಾಡಿಕೊಂಡು ತಿನ್ನಿಸಿದ್ರೆ ಅವ್ರ ಫ್ಯೂಚರ್ಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಮುಗೀತು ಪಲ್ಯ, ಮುಗೀತು. ಇನ್ನು ಸ್ವಲ್ಪ ಅದನ್ನು ಬೇಯಿಸ್ತೀನಿ. ಇವರು ಕೊಬ್ಬರಿನ ಹಾಕ್ತೀನಿ. ಕೊಬ್ಬರಿ ತುರ್ಕೊಂಡು ಹಾಕಿದ್ರೆ ತುಂಬ ಒಳ್ಳೆಯದು. ಕೊಬ್ಬರಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು, ಇಲ್ಲಾಂದರೆ ಹಂಗೆ ನೀವು ಮೊಳಕೆ ಕಾಳು ಮಾಡ್ಬೋದು. ಇವಾಗ ಸಾಂಬಾರ್ಗೆ ಇಟ್ಟಿದ್ದೀನಿ. ಈ ಸಾಂಬಾರು ಒಂದಾದರೆ ನಮ್ಮದು ಅಡುಗೆನೇ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ತುಂಬ ಒಳ್ಳೆಯದಿದೆ. ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ತುಂಬ ಒಳ್ಳೆಯದು. ಸೊ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಮುಚ್ತೀನಿ. ಇವಾಗ ಸಾಂಬಾರು ಕುದೀತಾ ಇದೆ. ಇದಕ್ಕೆ ನಾನು ಒಂಚೂರು ಉಪ್ಪು ಹಾಕಿದ್ದೀನಿ, ಯಾಕಂದರೆ ಕಮ್ಮಿ ಆಯಿತು. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈ ಥರ ಇರಬೇಕು ಬಸ್ಸಾರು. ಅದು ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀರು, ಇಲ್ಲಾಂದರೆ ಅದು ನೀವು ಬೇಯಿಸಿರ್ತೀರಲ್ಲ ಕಾಳು ಇಲ್ಲಾಂದರೆ ವೆಜಿಟೇಬಲ್ಸು, ಆ ನೀರಲ್ಲೇ ಸ್ವಲ್ಪ ಜಾಸ್ತಿ, ಸ್ವಲ್ಪಕ್ಕಿಂತ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಬಂದರೆ ಬಿಸಿನೀರುತ್ತೆ ನೋಡಿ, ಆ ಬಿಸಿನೀರನ್ನ ಹಾಕ್ಬಿಟ್ಟು ಅದು ನೀರಿಗೆ ಬೆರೆಸ್ಬಿಟ್ಟು ಅದು ಮಾಡ್ಬೋದು ಸಾಂಬಾರು. ಅದು ಬಿಸಿನೀರು ಇರಬೇಕು. ಯಾವತ್ತೂ ಕೋಲ್ಡ್ ವಾಟರ್ ಹಾಕ್ಬಾರ್ದು. ಕೋಲ್ಡ್ ವಾಟರ್ ಹಾಕಿದ್ರೆ ಸಾರು ಕೆಟ್ಟೋಗುತ್ತೆ. ಬಿಸಿನೀರು ಅಂದರೆ
ಫುಲ್ ಹಾಟ್ ಬಿಸಿನೀರಲ್ಲ, ಸ್ವಲ್ಪ ಮೀಡಿಯಮ್ ಬಿಸಿನೀರು ಹಾಕ್ಬಿಟ್ಟು ಮಾಡ್ಬೋದು. ನಾನು ಆ ಥರನೇ ಮಾಡೋದು. ಸೊ ಸಾಂಬಾರು ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಒಗ್ಗರಣೆ ಹಾಕೋಕ್ಕೆ ಹೋಗ್ತಾಯಿದ್ದೀನಿ. ಒಂದು ಸ್ಪೂನ್ ಆಯಿಲ್. ನಾನು ಸ್ಪೂನೆಲ್ಲ ಯೂಸ್ ಮಾಡಲ್ಲ, ನಾನು ಹಂಗೆ ಅಪ್ರಾಕ್ಸಿಮೇಟ್ಲಿ ನಾನು ಹಾಕ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಆಯಿಲ್ ತಿನ್ನಲ್ಲ. ಗೆಸ್ಟ್ ಬಂದರೆ ಆವಾಗ ನಾವು ಸ್ವಲ್ಪ ತಿಂತೀರಿ, ಇಲ್ಲಾಂದರೆ ನಾವು ತುಂಬ ಹೆಲ್ತ್ ಕಾನ್ಷಿಯಸ್. ಇವಾಗ ನಾನು ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಸಿಡಿಲ್ಬೇಕು. ಆಮೇಲೆ ಕರಿಬೇವು ಹಾಕ್ತೀನಿ. ಇವಾಗ ಸಿಡಿತಾ ಇದೆ. ಒಂಚೂರು ಕರಿಬೇವು ಹಾಕ್ತೀನಿ. ಆಯಿತು. ಇದನ್ನು ತೊಗೊಂಡೋಗಿ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ಇಷ್ಟೇ ನೋಡಿ. ಮೊಳಕೆ ಕಾಳು ಪಲ್ಯ, ಮೊಳಕೆ ಕಾಳು ಸಾರು, ಆಮೇಲೆ ಬ್ರೌನ್ ರೈಸ್. ಇಷ್ಟೇ ನಮ್ಮದು ಡಿನ್ನರ್.